ನಮಸ್ಕಾರ, ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 1 ಆಗಿರತಕ್ಕಂತಹ FA1 8ನೇ ತರಗತಿಯವರ ಒಂದು FA1 ಇದು ಒಂದು ಪ್ರಶ್ನೆ ಪತ್ರಿಕೆ 1 ಆಗಿರತಕ್ಕಂಥದ್ದು. ಇವು ಒಂದು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಅಂದರೆ ಗಣಿತ ಒಂದು ಸಬ್ಜೆಕ್ಟ್ ಮೇಲೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಲು ಬಂದಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆಯ ಹೆಸರು, ನಿಮ್ಮ ಒಂದು ಶಾಲೆಯ ಹೆಸರನ್ನ ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 1 ಅದು 2026ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಯ PDF ನಿಮಗೆ ಬೇಕಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಸಿಗುವಂಥದ್ದು. ಆದ ಕಾರಣ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದರ ಮೂಲಕ ಈ ಒಂದು PDF ಅನ್ನು ನಿಮ್ಮದಾಗಿಸಿಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಘಟಕಗಳು ಅಂದರೆ ಪಾಠಗಳು ಯಾವುವು ಅಂದರೆ ಭಾಗಲಬ್ಧ ಸಂಖ್ಯೆಗಳು, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು, ಇವೆರಡು ಪಾಠದ ಮೇಲೆ ಈ ಒಂದು FA ಕ್ವಶನ್ಸ್ಗಳನ್ನು ನಿಮಗೆ ನೀಡಲಾಗಿದೆ ವಿದ್ಯಾರ್ಥಿಗಳೇ, 8ನೇ ತರಗತಿಯವರಿಗೆ. ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ಪ್ರಶ್ನೆಗಳನ್ನು ಮೊದಲನೇದಲ್ಲಿ ಬಹು ಆಯ್ಕೆ ಕೇಳಿದ್ರು. ಸಮಯ 45 ನಿಮಿಷ ಇರ್ತೈತಿ. ಇದಕ್ಕೆ 2 ಪ್ರಶ್ನೆಗಳಿಗೆ 2 ಅಂಕಗಳು ಇವೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂಕಲನದ ಪರಿವರ್ತನೀಯ ಗುಣವಾಗಿದೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ನೀವೇ ಹೇಳಬೇಕು. ಯಾಕಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯನ್ನು ತಯಾರಿಸುವಷ್ಟು ಸಮಯ ನಮ್ಮ ಹತ್ತಿರ ಇಲ್ಲ. ಆದ ಕಾರಣ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೀವೇ ಹುಡುಕಬೇಕು. 3x = 18 ಆದರೆ x ನ ಬೆಲೆಯು, ಇಂತಹ ಸಣ್ಣ ಪುಟ್ಟ ಲೆಕ್ಕಗಳನ್ನು ನಾವು ಬಿಡಿಸಿ ಹೇಳಬಹುದು. ಅಂದರೆ 18 = 3x ಅಂತ ಇದೆ. ಈ 3ನ್ನ ಈ ಕಡೆ ತಂದರೆ ಪ್ಲಸ್ ಇಂಟು ಇದ್ದಿದ್ದು ಅಂದರೆ ಡಿವೈಡ್ ಆಗುತ್ತೆ. 3 1 3 6 ಆಗುತ್ತೆ. ಆದ ಕಾರಣ x = ಉತ್ತರ 6 ಆಗಿರ್ತಕ್ಕಂಥದ್ದು A ಇಸ್ ರೈಟ್ ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದಕ್ಕೆ 2 ಅಂಕಗಳು ನಿಮಗೆ ಇರ್ತವೆ. ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಸಹವರ್ತನೀಯ ನಿಯಮವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮತ್ತು ಸಮೀಕರಣದ ಪರಿಹಾರಗಳೆಂದರೇನು ಅಂತ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದರು. 6 ಅಂಕಗಳಿಗೆ 3 ಪ್ರಶ್ನೆಗಳನ್ನು ನೀಡಿದರು. 1 A ಲೆಕ್ಕ ಏನಂದರೆ 4 × 5 = 5 × 4. B 3 / 5 × 5 / 3 = 1. ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣಗಳನ್ನು ಹೆಸರಿಸಿ ಅಂತ ಇರುವಂಥದ್ದು. ಇವುಗಳನ್ನು ಹೆಸರಿಸಿದರೆ ನಿಮಗೆ 2 ಅಂಕ ಬಿದ್ದ ಹಾಗೆ. 5x + 9 5 + 3x ಈ ಸಮೀಕರಣವನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಇದೇನು ಬಹಳ ಸಿಂಪಲ್. ಸಜಾತಿ ಬೀಜೋಕ್ತಿಗಳನ್ನು ಮತ್ತು ವಿಜಾತಿ ಬೀಜೋಕ್ತಿಗಳನ್ನು ಒಂದೇ ಕಡೆ ಬರ್ಕೊಂಡು ಇದನ್ನು ಮಾಡಬೇಕು. ಯಾವುದೇ 3 ಭಾಗಲಬ್ಧ ಸಂಖ್ಯೆ A, B ಮತ್ತು C ಗಳಿಗೆ ಸಂಕಲನದ ಮೇಲೆ ಗುಣಾಕಾರದ ವಿತರಣಾ ನಿಯಮ ಬರೆಯಿರಿ ಅಂತ ಕೇಳಿದ್ದಾರೆ. ಇದನ್ನು 3 ಪ್ರಶ್ನೆಗಳಿಗೆ ನೀವು ಉತ್ತರ ಬರೆದಿದ್ದಲ್ಲಿ ನಿಮಗೆ 6 ಅಂಕಗಳು ಬರುತ್ತವೆ. ಅದೇ ರೀತಿಯಾಗಿ 3 ಅಂಕದ ಪ್ರಶ್ನೆ ಏನಪ್ಪ ಅಂತಂದರೆ 3/5 × -4/7 × -21/16 × 14 ÷ 15 ಸಂಕ್ಷೇಪಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ 3 ಅಂಕಗಳು ನಿಮಗೆ ಇರುವಂಥದ್ದು. ಅದೇ ರೀತಿಯಾಗಿ 2x / 3 + 1 = 7x / 15 + 3 ಇದನ್ನು ಕೂಡ ನಿಮಗೆ ಬಿಡಿಸಿ ಅಂತ ಕೇಳಿದರೆ ಇದಕ್ಕೂ ಕೂಡ ನಿಮಗೆ ಎಷ್ಟು 3 ಅಂಕಗಳು, ಒಟ್ಟು 6 ಅಂಕಗಳು. ಈ 2 ಪ್ರಶ್ನೆ ಉತ್ತರಗಳಿಗೆ ನೀವೇನಾದರೂ ಬಿಡಿಸಿದರೆ ನಿಮಗೆ 6 ಅಂಕಗಳು ದೊರೆಯುವಂಥದ್ದು. ಅದೇ ರೀತಿಯಾಗಿ 4 ಅಂಕದ ಪ್ರಶ್ನೆಗಳನ್ನು ನೋಡುವುದಾದರೆ ಇಲ್ಲಿ ನೋಡ್ಬೋದು. 4 ಅಂಕದ ಪ್ರಶ್ನೆ 4 ಅಂಕಗಳು ಇಲ್ಲಿರುವಂಥದ್ದು. ಈ ಕೆಳಗಿನ ಕೋಷ್ಟಕದಲ್ಲಿ ಖಾಲಿ ಇರುವ ಜಾಗವನ್ನು ತುಂಬಿರಿ ಅಂತ ಇದೆ. ಇಲ್ಲಿ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಸ್ವಾಭಾವಿಕ ಸಂಖ್ಯೆಗಳನ್ನು ಉಲ್ಟಾ ತೊಗೊಂಡೋಗಿದ್ದಾರೆ. ಅದೇ ರೀತಿ ಇಲ್ಲಿ ಆವೃತವಾಗಿದೆ, ಹೌದು ಇಲ್ಲ ಅಂತ ತುಂಬಬೇಕು. ಸಂಕಲನ ಹೌದು ಅಂತ ತುಂಬಿದರೆ ಉಳುಕಿದ್ದೆಲ್ಲ ಡ್ಯಾಶ್ ಕೊಟ್ಟಿದ್ದಾರೆ. ನೀವು ಇದನ್ನು ಇಲ್ಲಿ ಭರ್ತಿಯನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಕ್ವಶನ್ ಪೇಪರ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. 20 ಮಾರ್ಕಸಿನ ಒಂದು ಕ್ವಶನ್ ಪೇಪರ್ ಹೇಗಿತ್ತು ವಿದ್ಯಾರ್ಥಿಗಳೇ? ನಿಮ್ಮ ಅನೇಕ ಶಾಲೆಯಲ್ಲಿ ಇದೇ ಒಂದು ಕ್ವಶನ್ ಪೇಪರ್ಗಳು ಬೀಳ್ತಾ ಇದೆ ಅಂತ ನನಗೆ ಮಾಹಿತಿ ಬಂದಿದೆ. ಆದ ಕಾರಣ ಈ ಒಂದು ಕ್ವಶನ್ ಪೇಪರನ್ನು ಚೆನ್ನಾಗಿ ಓದಿಕೊಳ್ಳಿ. ಆದರೆ ಇದರಲ್ಲಿ ಸಂಖ್ಯೆ ಸ್ವಲ್ಪ ಚೇಂಜ್ ಆಗಿ ಬರ್ಬೋದು, ಆದರೆ ಪ್ಯಾಟರ್ನ್ ಇದೇ ರೀತಿಯಾಗಿರುತ್ತೆ. ಆದ ಕಾರಣ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ಬರ್ತಾನೆ ಇರ್ತವೆ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇದನ್ನು ತಿಳಿದುಕೊಂಡು ಉಪಯುಕ್ತವಾಗಲಿ ಅಂತ ಹೇಳುತ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.